ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಅಥವಾ ಮಹತ್ವವನ್ನು ತಿಳ್ಕೊಳ್ಳೋಣ. ನಾವು ಶಿವರಾತ್ರಿಯನ್ನು ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯಂದು ಆಚರಣೆ ಮಾಡ್ತೀವಿ. ಮತ್ತು ಶಿವ ಮತ್ತು ಪಾರ್ವತಿ ಸಮ್ಮಿಲನದ ದಿನವನ್ನು ಶಿವರಾತ್ರಿಯಿಂದ ಆಚರಿಸ್ತೀವಿ. ಶಿವಭಕ್ತರ ಪಾಲಿಗೆ ಈ ಶಿವರಾತ್ರಿ ಒಂದು ಮಂಗಳಕರವಾದ ರಾತ್ರಿ ಆಗಿರುತ್ತದೆ. ಅಂದರೆ ನಾವು ಮತ್ತು ಈ ಕತೆ ಹಿನ್ನೆಲೆ ಏನಂದರೆ, ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಭಗವಾನ್ ಶಂಕರನ ಭಕ್ತ ಆಗಿರ್ತಾನೆ. ಆತ ಒಂದಿನ ಕಾಡಿಗೆ ಸೌದೆ ಕಡಿಯೋಕ್ಕೆ ಅಂತ ಹೋಗ್ಬೇಕಾದ್ರೆ ಹೋಗ್ತಾನೆ. ಮತ್ತು ಸೌದೆ ಕಡಿತಾ ಕಡಿತಾ ಕತ್ತಲೆ ಆಗಿಬಿಡುತ್ತೆ. ಅವ್ನ ಮನೆಗೆ ಹಿಂದಿರುಗಿ ಬರೋಕ್ಕೆ ಕತ್ತಲೆ ಕಾಡೆಲ್ಲ ಕತ್ತಲೆ ಆಗಿ ಮುಸುಕು ಕವಿದ್ರಿಂದ ದಾರಿನೇ ಗೊತ್ತಾಗಲ್ಲ ಅವನಿಗೆ. ಆವಾಗ ಅವ್ನು ತನ್ನ ಪ್ರಾಣ ಉಳಿಸ್ಕೋಬೇಕು, ನಮ್ಮ ಊರಿಗೆ ನಾನು ಸೇರಬೇಕು, ರಾತ್ರಿವರೆಗೂ ಇಲ್ಲೇ ಉಳ್ಕೋಬೇಕು ಅಂತ ಒಂದು ದೊಡ್ಡ ಮರನ ಹತ್ತಿ ಮರದ ಮೇಲೆ ಕೂತ್ಕೋತಾನೆ. ಆ ಮರದ ಮೇಲೆ ಕೂತ್ಕೊಂಡು ಆ ಮರದ ರೆಂಬೆ ಕೊಂಬೆಗಳೆಲ್ಲ ತುಂಬ ದೊಡ್ಡದಾಗಿರ್ತವೆ. ಆವಾಗ ಏನು ಮಾಡ್ತಾನೆ, ನಾನು ಎಲ್ಲಿ ರಾತ್ರಿ ಇಡೀ ನಿದ್ದೆಗೆ ಇಟ್ಬಿಟ್ಟು ತೂಗುಡಿಸ್ದೆ, ಇಲ್ಲ ನಿದ್ದೆ ಬಂದು ತೂಗುಡಿಸ್ಬಿಟ್ರೆ ಕೆಳಗೆ ಬಿದ್ದು ಹೋಗ್ತೀನಿ ಅಂತ ಅವನೇನು ಮಾಡ್ತಾನೆ, ಆ ಮರದ ಎಲೆಗಳನ್ನ ಒಂದೊಂದು ಕಿತ್ತಿ ಆ ಮರದ ಕೆಳಗಡೆ ಹಾಕ್ತಾ ಇರ್ತಾನೆ. ಯಾಕಂದರೆ ಈ ಥರ ಮಾಡ್ತಾಯಿದ್ರೆ ನನ್ನ ನಿದ್ದೆ ಹೋಗುತ್ತೆ, ನಾನು ಬೆಳಕರಿಯೋವರೆಗೂ ಎಚ್ಚರವಾಗಿರ್ಬೋದು ಅಂತ. ಆದರೆ ಆ ಮರದ ಕೆಳಗಡೆ ಒಂದು ಶಿವಲಿಂಗ ಇರುತ್ತೆ. ಅವನಿಗೆ ಗೊತ್ತಿಲ್ಲದೇನೆ ಅವನು ಅವತ್ತೆಲ್ಲ ಆ ಶಿವಲಿಂಗಕ್ಕೆ ಪೂಜೆ ಮಾಡ್ತಾನೆ. ಅಂದರೆ ನೈಟೆಲ್ಲ ಜಾಗರಣೆ ಮಾಡ್ತಾನೆ. ಮತ್ತು ಬೆಳಗ್ಗೆ ಆದಮೇಲೆ ನೋಡ್ತಾನೆ, ಆ ಮರದ ಎಲೆಗಳೆಲ್ಲ ಆ ಶಿವಲಿಂಗ ಇರುತ್ತಲ್ಲ ಆ ಲಿಂಗದ ಮೇಲೆ ಬಿದ್ದಿರ್ತವೆ. ಅವನು ಕೂತಿದ್ದ ಮರ ಬಂದು ಬಿಲ್ಪತ್ರೆ ಮರ ಆಗಿರ್ತದೆ. ಇದನ್ನು ನೋಡಿದ ಶಿವ ಅವನಿಗೆ ಮೆಚ್ಚಿ ತನ್ನ ದೈವ ಸ್ವರೂಪವನ್ನು ಅವನಿಗೆ ನೀಡ್ತಾನೆ. ಪ್ರತ್ಯಕ್ಷ ಆಗಿ ಅವನಿಗೆ ಧನ್ಯನಾದೆ, ನೀನು ಇವತ್ತು ರಾತ್ರಿ ಪೂರ್ತಿ ನನ್ನ ನಾಮಸ್ಮರಣೆ ಮಾಡಿದಿ, ನನಗೆ ಅಭಿಷೇಕ ಮಾಡಿದಿ ಅಂತ ಹೇಳ್ತಾನೆ. ಹಂಗಾಗಿ ಆ ದಿನನ ಆದ್ದರಿಂದ ಎಲ್ಲ ಏನು ಮಾಡ್ತಾರೆ, ಶಿವರಾತ್ರಿ ದಿನ ಬಂದು ಜಾಗರಣೆ ಮಾಡ್ತಾರೆ. ಅಂದರೆ ಹಗಲೆಲ್ಲ ಉಪವಾಸ ಇಟ್ಕೊಂಡು ನೈಟೇ ಎಲ್ಲ ಜಾಗರಣೆ ಮಾಡಿ ಅವತ್ತು ಇನ್ನು ಮಾರನೇ ದಿನ ಸೂರ್ಯಾಸ್ತ ಆದಮೇಲೆ, ಸೂರ್ಯೋದಯ ಆದಮೇಲೆ ಜನಗಳು ಊಟ ಮಾಡ್ತಾರೆ. ನಮ್ಮ ಭಾರತೀಯದಲ್ಲಿ ಯಾವುದೇ ಒಂದು ಹಬ್ಬ ತಗೊಂಡ್ರೂ ಅದರೇ ಆದ ಸಂಪ್ರದಾಯಗಳಂತೂ ಇದೆ. ಈ ಹಬ್ಬನೂ ಅಷ್ಟೇ. ಶಿವರಾತ್ರಿ ಮಹತ್ವ ಅಂದರೆ ಜಾಗರಣೆ, ಉಪವಾಸ ಮಾಡೋದು. ಮತ್ತು ಶಿವರಾತ್ರಿ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯಕರವಾದ ಹಬ್ಬ ಕೂಡ ಆಗಿರ್ತದೆ. ಓಕೆ ಫ್ರೆಂಡ್ಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ನನ್ನ ಪುಟ್ಟ ಕಥೆಯಿಂದ ಶಿವರಾತ್ರಿ ಹಿನ್ನೆಲೆ ನನಗೇನು ಗೊತ್ತು ನಾನು ಅದನ್ನ ಹೇಳಿರ್ತೀನಿ. ನಿಮಗೂ ಯಾವ್ದಾರ ಕತೆ ಗೊತ್ತಿದ್ದರೆ ಶಿವರಾತ್ರಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ, ಅದ್ರ ಹಿನ್ನೆಲೆ ಏನು ಅಂತ ನಿಮಗೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.